ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಒಂದು ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಯಾವುದು ಅಂತ ಹೇಳಿದ್ರೆ, ಮೇಶೋಲಿ ನಾನು ಸ್ವಲ್ಪ ಪ್ರಾಡಕ್ಟ್ಗಳನ್ನ ಶಾಪ್ ಮಾಡಿದ್ದೆ, ಆರ್ಡರ್ ಮಾಡಿದ್ದೆ. ಸೊ ಇವತ್ತು ಬಂದಿದೆ ಅದು ಅನ್ಬಾಕ್ಸಿಂಗ್ ಜೊತೆ. ಸೊ ಯಾವ ಯೂಸ್ಫುಲ್ ಪ್ರಾಡಕ್ಟ್ ತರಿಸಿದ್ದೀನಿ ಅಂತ ನಿಮ್ಗೂ ಕೂಡ ತೋರಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಯಾವ್ಯಾವ ಪ್ರಾಡಕ್ಟ್ ತರಿಸಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಈಗ ಫಸ್ಟ್ ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದೀನಿ. ಈ ತರ ಬಂದಿದೆ. ಈ ತರ ಜೊತೆಗೆ ಈ ತರ ಬಾಕ್ಸ್. ಸೊ ಇದು ಯಾವ ಪರ್ಪಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಯಿಲ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಹೀಗೆ ಹಾಕಿ ಈ ತರ. ಸೊ ಆಯಿಲ್ ಬೇಕಾದ್ರೆ ಜಸ್ಟ್ ಹಿಂಗ್ ಮಾಡಿ ಈ ತರ ಬ್ರಷ್ ಮಾಡೋ ತರ. ಸೊ ಇನ್ನೊಂದು ಪ್ರಾಡಕ್ಟ್ ಬಂದಿದೆ. ಸೊ ಇದು ಬಂದು ನೈಫ್ ಶಾರ್ಪ್ನರ್. ಇದಂತೂ ಕಿಚನ್ಗೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಈ ತರ ನೈಫ್ ಇರುತ್ತಲ್ವಾ, ಸೊ ಇದೇ ಡೈರೆಕ್ಷನ್ ಹಿಡ್ಕೊಂಡು ಹಿಂಗ್ ಡೈರೆಕ್ಷನ್ ಹಿಡ್ಕೊಂಡು ಈ ತರ ನೈಫ್ ಮಾಡ್ಕೊಳ್ಳೋದು ನೋಡಿ, ಈ ತರ. ಸೊ ನೈಫ್ ಎಷ್ಟು ಚೆನ್ನಾಗಿ ಶಾರ್ಪ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಗೆ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ. ಇದು ನಾ ಸ್ಪೆಷಲಿ ತರಿಸಿದ್ದು ವಂಶಿಕಾಗೋಸ್ಕರ. ವಂಶಿಕಾಗ್ ಬರೆಯೋದು ಅಂದ್ರೆ ತುಂಬಾ ಇಷ್ಟ. ಗೋಡೆ ಮೇಲೆಲ್ಲ ಬರೆದು ಇರ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೆ ಈ ಪ್ರಾಡಕ್ಟ್ ನ ತರಿಸಿದ್ದೀನಿ. ಓಕೆ, ಇಲ್ಲಿ ಸ್ಟಿಕ್ಕರ್ ಬರುತ್ತೆ. ಇಲ್ಲಿ ಹಿಂದೆ ಸ್ಟಿಕ್ಕರ್ ಬರುತ್ತೆ. ಸೊ ಗೋಡೆಗೆ ಅಂಟಿಸ್ಬೇಕಿದು. ಇಷ್ಟು ತುಂಬಾನೇ ದೊಡ್ಡದಾಗಿದೆ ಇದು. ಮಕ್ಕಳಿಗೆ ಬರೆಯಕ್ಕೆ ಬ್ಲ್ಯಾಕ್ ಬೋರ್ಡ್. ಸೊ ಅವ್ಳಿಗೆ ತುಂಬಾ ಇಷ್ಟ, ಎಲ್ಲ ಕುತ್ಕೊಂಡು ಬರೀತಾ ಇರ್ತಾಳೆ. ಸೊ ಜೊತೆಗೆ ಇಲ್ಲಿ ಇದು ಕೂಡ ಕೊಟ್ಟಿದ್ದಾರೆ. ನಂಗೆ ನಿಜವಾಗ್ಲೂ ಸರ್ಪ್ರೈಸಿಂಗ್ ಇದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟು ಕಳ್ಸಿದ್ದಾರೆ. ಇದು ಕೂಡ ನೈಸ್ ಅಲ್ಲ? ಸೊ ಈಗ ಇದನ್ನ ನಾನು ಪೇಸ್ಟ್ ಮಾಡಿದ್ದೀನಿ ಗೋಡೆಗೆ. ಸೊ ವಂಶಿಕಾಗಂತೂ ತುಂಬಾನೇ ಖುಷಿ ಆಗ್ಬಿಡ್ತು ನೋಡಿ, ಎಂಜಾಯ್ ಮಾಡ್ತಾ ಇರಲ್ಲ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಕನ್ಸಿಲರ್ ತರಿಸಿದ್ದೆ. ಆಕ್ಚುಲಿ ಇದು ನೋಡ್ಬಿಟ್ಟು ನಂಗೆ ತುಂಬಾನೇ ಇಷ್ಟ ಆಯ್ತು ವಿಡಿಯೋದಲ್ಲಿ. ಅದು ಮೇಶೋದಲ್ಲಿ ರೀಲ್ಸ್ ಬರುತ್ತೆ ನೋಡಿ. ಸೊ ರೀಲ್ಸ್ ಅಲ್ಲಿ ನೋಡಿದ್ರೆ ಅವ್ರಿಗೆ ಕ್ರೀಮ್ ಹತ್ತ ತಕ್ಷಣ ಎಂತ ಕವರೇಜ್ ಬರುತ್ತೆ ಗೊತ್ತಾ. ಸೊ ನೋಡೋಣ ಅಂತಾನೆ ತರಿಸಿದೀನಿ ಇದು. ಸೊ ನನಗೂ ಐಡಿಯಾ ಇಲ್ಲ ಹೇಗೆ ಕವರೇಜ್ ಬರುತ್ತೆ, ಹೇಗಿದೆ ಅಂತ. ಇದು ಏನಿದೆ ಅಂತ ತೋರಿಸಿ ಬನ್ನಿ. ಸೊ ಇದು ಕನ್ಸಿಲರ್ ಕವರ್ ಅಪ್ ಟು ಪ್ರೋ ಕನ್ಸಿಲರ್ ಅಂತ ಇದೆ. ನೋಡೋಣ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ. ಈ ತರ ಇದೆ ಕನ್ಸಿಲರ್ ಪ್ಯಾಲೆಟ್. ಇದನ್ನ ಟೋನರ್ ಆಗು ಯೂಸ್ ಮಾಡ್ಬೋದು, ಕನ್ಸಿಲರ್ ಆಗು ಯೂಸ್ ಮಾಡ್ಬೋದು. ಸೊ ಇದು ಶೇಡ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ಮತ್ತೆ ನೀವು ಆರೆಂಜ್ ಕರೆಕ್ಟರ್ ಆಗು ಯೂಸ್ ಮಾಡ್ಬೋದು ಇದನ್ನ. ಇದು ತುಂಬಾ ಚೆನ್ನಾಗಿದೆ ಅನ್ಸ್ತಾರೆ ನೋಡಿ. ಸೊ ಗೈಸ್, ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ನ ತಂದಿದ್ದೆ. ಇದಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತ ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ, ಯಾರಿಗಾದ್ರೂ ಮೆಹಂದಿ ಹಾಕಕ್ ಬರಲ್ಲ, ಫಂಕ್ಷನ್ ಟೈಮ್ ಅಲ್ಲಿ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳಿದ್ರೆ, ಸೊ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದೇ ಬೇಡ. ಸೊ ಅಂತ ಯೂಸ್ಫುಲ್ ಪ್ರಾಡಕ್ಟ್ ಯಾವ್ದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಕೂಡ ನಾನು ಮೇಶೋಲೆ ತಗೊಂಡಿದ್ದು. ಓಕೆ, ಸೊ ಗಾಯ್ಸ್, ಇದೇ ಆ ಪ್ರಾಡಕ್ಟ್.
ಸೊ ಇದು ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ ರೀಲ್ಸ್ ಅಲ್ಲೆಲ್ಲ. ಜಸ್ಟ್ ಇದು ಸ್ಟಿಕ್ಕರ್ ತರ ಹೀಗೆ ಕೈಗೆ ಹಾಕೊಂಡು ಮೆಹಂದಿ ಫುಲ್ ಹಾಕೊಂಡು ಈಗ ತೆಗಿಬೇಕು. ಸೊ ಬನ್ನಿ ನೋಡೋಣ ಯಾವ್ಯಾವ ಡಿಸೈನ್ ಕೊಟ್ಟಿದ್ದಾರೆ ಅಂತ. ಸೊ ಈ ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನನಗೆ ಎಷ್ಟು ಶೀಟ್ ಬಂದಿದೆ ಅಂತ ಹೇಳಿದ್ರೆ ಒಂದು ಇದೆರಡು ಸೇಮ್ ಇದೆ ಆಕ್ಚುಲಿ. ಯಾ ಸೇಮ್ ಇದೆ ಇದೆರಡು. ಇದು ಕೂಡ ಸ್ವಲ್ಪ ಚೇಂಜ್ ಇದೆ. ಸೊ 4 ಶೀಟ್ ಬಂದಿದೆ ನನಗೆ. ಈ ತರ 4 ಶೀಟ್ ಬಂದಿದೆ. ಸೊ ಈ ತರ ನೋಡಿ, ಇಲ್ಲಿ ಗಮ್ ಇದೆ, ಇಲ್ಲಿದೆ ನೋಡಿ. ಸೊ ಹಿಂಗ್ ತೆಗಿಬೇಕು ಇದನ್ನ. ಹಿಂಗ್ ತೆಗೆದ್ರೆ ಸೊ ಈ ಡಿಸೈನ್ ಅಲ್ಲಿ ಮೆಹಂದಿ ಹೋಗಿ ಕೂರುತ್ತೆ ಈ ಗ್ಯಾಪ್ ಅಲ್ಲಿ. ಸೊ ಇದಂತೂ ತುಂಬಾನೇ ಈಸಿ. ಫಂಕ್ಷನ್ ಅಲ್ಲೆಲ್ಲ 10 ನಿಮಿಷ ಗಂಟೆ ಕುತ್ಕೊಂಡು ಮೆಹಂದಿ ಹಾಕೋ ಬದಲು ಜಸ್ಟ್ ಸ್ಟಿಕ್ಕರ್ ಹಾಕೊಂಡು ಇದ್ರ ಮೇಲೆ ಮೆಹಂದಿ ಹಾಕೋಬಿಟ್ರೆ ಫಿಲ್ ಆಗುತ್ತೆ. ಇಲ್ಲಿ ಗ್ಯಾಪ್ ಇದ್ದಾಗ ನೀವೇನೋ ರ್ಯಾಂಡಮ್ ಆಗಿ ಫಿಲ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇದೇ ತರ ಫಿಲ್ ಮಾಡ್ಕೋಬಹುದು. ಸೊ ನನಗಂದ್ರೆ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಅನ್ಸ್ತು. ಸೊ ನಾನು ಈ ಪ್ರಾಡಕ್ಟ್ ನ ಕೂಡ ಮೇಶೋಲೆ ತಗೊಂಡಿದ್ದು. ಸೊ ಹೇಗೆ ಓಪನ್ ಮಾಡೋದಿದು? ಓಕೆ, ಸೊ ಈ ತರ ಓಪನ್ ಇದೆ. ವಾವ್, ತುಂಬಾನೇ ಚೆನ್ನಾಗಿ ಬಂದಿದೆ. ಲೇಸ್ ತರಿಸಿದ್ದೆ ನಾನು. ಈ ತರ ಲೇಸ್ ತುಂಬಾನೇ ಚೆನ್ನಾಗಿ ಬಂದಿರೋ ಲೇಸ್. ಸೊ ಈ ಲೇಸ್ ಸಮಥಿಂಗ್ 260 270 ಅನ್ಸುತ್ತೆ ಅಷ್ಟೇ. ಇದನ್ನ ನಾನು ಚಿಕ್ಕಪೇಟೆಲಿ ಕೇಳಿದ್ದಕ್ಕೆ ಚಿಕ್ಕಪೇಟೆಲಿ 350 450 ರೂಪಾಯಿ, 550 ರೂಪಾಯಿ ಅನ್ಸುತ್ತಿದ್ದು. 500 ರೂಪಾಯಿ ಹೇಳಿದ್ರು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಟೋನ್ ಗ್ಲಾಸ್ ವರ್ಕ್ ಎಲ್ಲ ಇದೆ ಅಲ್ವಾ. ಸೊ ಹಾಗಾಗಿ 500 ರೂಪಾಯಿ ಹೇಳಿದ್ರು. ಸೊ ಗಾಯ್ಸ್, ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಅಂತ. ಸೊ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.